ಈ ದೃಶ್ಯ ನೋಡಿದ್ರೆ ಎಂಥವರಿಗಾದರೂ ಒಂದು ಕ್ಷಣ ಎದೆ ಜಲ್ ಅನ್ನೋದು ಗ್ಯಾರಂಟಿ. ಇಲ್ಲೊಂದು ಕಾರು ವಿದ್ಯುತ್ ಕಂಬಕ್ಕೆ ಕೂತಿದೆ. ಕಾರು ಗುದ್ದಿದ ರಭಸಕ್ಕೆ ಕಾರಿನಲ್ಲಿದ್ದ ಇಬ್ಬರಿಗೆ ಗಂಭೀರ ಗಾಯಗಳಾಗಿತ್ತು. ಸ್ಥಳೀಯರ ಸಹಾಯದಿಂದ ಗಾಯಾಳುಗಳನ್ನು ಆಸ್ಪತ್ರೆಗೆ ರವಾನೆ ಮಾಡಲಾಗಿತ್ತು. ಈ ಘಟನೆ ನಡೆದಿರೋದು ಹಾಸನದ NR ಸರ್ಕಲ್ನಲ್ಲಿ. ಕಾರು ಗುದ್ದಿದ ಪರಿಣಾಮ ವಿದ್ಯುತ್ ಕಂಬ ಯಾವಾಗ ಬೀಳುತ್ತೋ ಎಂಬ ಭಯದಿಂದ ಅಲ್ಲಿನ ಸ್ಥಳೀಯರು ಬದುಕುತ್ತಿದ್ದಾರೆ. ಈ ಲೈಟ್ ಕಂಬದಿಂದ ನೂರಾರು ಮನೆಗಳಿಗೆ ವಿದ್ಯುತ್ ಸಂಪರ್ಕ ಇದೆ. ಆದರೆ ಆಕ್ಸಿಡೆಂಟ್ ಆಗಿ 2 ದಿನ ಕಳೆದರೂ ವಿದ್ಯುತ್ ಕಂಬ ಮಾತ್ರ ರೆಡಿ ಮಾಡದೆ ನಿರ್ಲಕ್ಷ್ಯ ತೋರಿಸಿರುವ ವಿದ್ಯುತ್ ಇಲಾಖೆ. ಆಗಲೋ ಈಗಲೋ ಬೀಳೋ ಆಗಿದೆ ಈ ವಿದ್ಯುತ್ ಕಂಬ. ಇದನ್ನು ಹೀಗೆ ಬಿಟ್ಟರೆ ಸಾವಿನ ವಿದ್ಯುತ್ ಕಂಬ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಆದರೆ ಚೆಸ್ಕಾಂ ಅಧಿಕಾರಿಗಳು ಇದನ್ನು ನೋಡಿದ್ರೂ ನೋಡದ ಹಾಗೆ ಕಣ್ಮುಚ್ಚಿ ಕುಳಿತಿರುವುದು ಬೇಸರದ ಸಂಗತಿಯಾಗಿದೆ.